ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ. ನಾವು ಈಗ ಇರುವ ಸ್ಥಳ ಕಾಮಾಖ್ಯ ಅಮ್ಮನ ಮಂದಿರ. ಅಂದರೆ ನಮ್ಮ ದೇಶದಲ್ಲಿ ಯೋನಿ ಕ್ಷೇತ್ರದ ಒಂದು ಅತಿ ಮುಖ್ಯವಾದ ಒಂದು ದೇವಸ್ಥಾನ. ಅಂದರೆ ಇಲ್ಲಿ ಏನು ಪ್ರಭುತ್ವ ಅಂದರೆ ಒಂದು ಹೆಣ್ಣಿಗೆ ಈ ಮಾಸಿಕ ಅಂದರೆ ಮೆನ್ಸ್ಟ್ರುಯೇಷನ್ ಇಲ್ಲ ಪೀರಿಯಡ್ಸ್ ಅಂತ ಹೇಳುತ್ತೆ, ಅದು ಅತಿ ಮುಖ್ಯವಾದ ಒಂದು ವಿಭಿನ್ನವಾಗಿ ಇಲ್ಲಿ ಪೂಜಿಸ್ತಾರೆ. ಇಲ್ಲಿ ಪ್ರತಿ ವರ್ಷಕ್ಕೆ 4-5 ದಿನಗಳ ಕಾಲ ಅಮ್ಮನಿಗೆ ಏನು ಮೆನ್ಸ್ಟ್ರುಯೇಷನ್ ಆಗುತ್ತೆ ಅವರು ವಿಶೇಷವಾದ ಪೂಜೆ ಪುನಸ್ಕಾರ ನಡೆಯುತ್ತೆ. ಇದೇ ರೀತಿಯಾಗಿ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ಒಂದು ಹೆಣ್ಣಿಗೆ ಈ 4 ದಿನಗಳ ಕಾಲ ಏನು ನಿಮಗೆ ಮೆನ್ಸ್ಟ್ರುಯೇಷನ್ ಪೀರಿಯಡ್ಸ್ ಏನಾಗುತ್ತೆ ಅದನ್ನ ರೆಸ್ಪೆಕ್ಟ್ ಕೊಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆಯದನ್ನು ಬಯಸಿ ಅವ್ರಿಗೆ ಏನು ಅನ್ಕಂಫರ್ಟಬಲ್ ಆಗಿರ್ತಾರೋ ನೀವು ಯೋಚನೆ ಮಾಡ್ತೀರಾ ಅವ್ರು ಒಳ್ಳೇದಾಗಲಿ ಅಂತ ಬಯಸಿ ಅಂತ ಹಾರೈಸ್ಕೊಡ್ತೀವಿ. ಸ್ವಾಮಿ ಶರಣ ಸ್ವಾಮಿ. ಕ್ಲೀಂ ಕ್ಲೀಂ ಕಾಮಾಖ್ಯ ಕ್ಲೀಂ ಕ್ಲೀಂ ನಮಃ. ಕಳೆದ ಆ ಒಂದು ಯಾತ್ರಾ ಅನುಭವದಲ್ಲಿ, ಅಂದರೆ ನಮ್ಮ ಪಾದಯಾತ್ರೆ ಅನ್ನೋದೇ ಒಂದು ಮಹಾ ಸೇವೆ ಆ ಭಗವಂತನಿಗೆ ಸಲ್ಲಿಸೋದು. ಅದರಲ್ಲಿ ನಮ್ಮ ಬೆಂಗಳೂರು, ನಮ್ಮ ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾವರೆಗೂ ಕೂಡ ಆ ವೆಹಿಕಲಲ್ಲಿ ಸಂಚರಿಸೋದು ಅಂದರೆ ಸರಿಸುಮಾರು ಅದು ಒಂದು 4,500 ಕಿಲೋಮೀಟರ್ ಸಂಚರಿಸಿ ಅಲ್ಲಿಂದ ಆ ಒಂದು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿರುವಂತಹ ಬೆಂಗಳೂರಿನ ಯುವ ಶಕ್ತಿಯ ತಂಡ ಅಂತಲೇ ಹೇಳಬೇಕು. ಯಾಕೆಂದರೆ ಇಲ್ಲಿ ಯಾರಿಗೂ ಸರಿಸುಮಾರು ಒಂದು 35 ಯಾರೂ ದಾಟಿಲ್ಲ ಅಂಥ ಸ್ವಾಮಿಗಳಲ್ಲೂ ಈಗ ನಾವು ಮತ್ತೆ ಅವರನ್ನು ಮಾತಾಡ್ತಾ ಇದ್ದೀವಿ. ಕಳೆದ ಆ ಒಂದು ಯಾತ್ರಾ ಅನುಭವದಲ್ಲಿ ಕಾಮಾಖ್ಯ ದೇವಿ, ನಮ್ಮ ಅಸ್ಸಾಂನಲ್ಲಿರುವಂಥ ಕಾಮಾಖ್ಯ ದೇವಿಯ ಸನ್ನಿಧಾನಕ್ಕೆ ಬಂದರು. ಅವರನ್ನೇ ಈಗ ನೇರವಾಗಿ ನಾವು ಮಾತಾಡ್ಬಿಡೋಣ. ಸ್ವಾಮಿ ಶರಣ ಸ್ವಾಮಿ, ಅಂಕುಶ್ ಸ್ವಾಮಿಗಳೇ. ಸ್ವಾಮಿ ಶರಣ ಸ್ವಾಮಿ, ಸ್ವಾಮಿಯೇ ಶರಣಮಯ್ಯಪ್ಪ. ಕಾಮಾಖ್ಯ ತಾಯಿಯ ಪಾದಾರವಿಂದಕ್ಕೆ ಸ್ವಾಮಿ ಶರಣಂ. ತಾವು ಆ ಒಂದು ದೇವಿಯ ಆ ಒಂದು ಮಹಿಮೆ, ಆ ಕ್ಷೇತ್ರದ ಮಹಿಮೆಯನ್ನು ಅನುಭವಿಸಿದಿರ. ತಾವು ನಮ್ಮ ಎಲ್ಲ ಸ್ವಾಮಿ ಅಯ್ಯಪ್ಪನ ಭಕ್ತರಿಗೆ ಮತ್ತು ಎಲ್ಲ ಆಸ್ತಿಕರಿಗೆ ನಾಸ್ತಿಕರಿಗೆ ಎಲ್ಲರಿಗೂ ಕೂಡ ಆ ಕಾಮಾಖ್ಯ ದೇವಿಯ ಮಹಿಮೆಯನ್ನು ತಿಳಿಸಿ ಸ್ವಾಮಿ. ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ. ಕಾಮಾಖ್ಯ ದೇವಿಯ ಬಗ್ಗೆ ಮಾತಾಡೋಣಕ್ಕೆ ಕೂತ್ರೆ ನನ್ನ ಅನುಭವದ ಪ್ರಕಾರ ಪ್ರಪಂಚವೇ ಸಾಲುವುದಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಆ ಕ್ಷೇತ್ರ ಬಂದು ಈ ಶಕ್ತಿಪೀಠಗಳಲ್ಲಿ ಅತಿ ಶ್ರೇಷ್ಠವಾದ ಒಂದು ಕ್ಷೇತ್ರ. ಯಾಕಂದರೆ ಒಂದು ಜನನಕ್ಕಾಗಲಿ ಒಂದು ಮರಣಕ್ಕಾಗಲಿ ಮಾನವನ ಜೀವನದಲ್ಲಿ ಯೋನಿಯೇ ತುಂಬ ಅತಿ ಮುಖ್ಯವಾದ ಸ್ಥಳ. ಆ ತಾಯಿ ಆ ಸ್ಥಳದಲ್ಲಿ ಹೇಗಿದ್ದಾಳೆ ಅಂತಂದರೆ, ಅದು ಅನುಭವ ಹೇಗೆ ಬರುತ್ತಂದರೆ, ಬೇರೆ ಎಲ್ಲ ಮಂದಿರಗಳಲ್ಲಿ ನಾವು ಹೊರಗಡೆ ಎಂಟ್ರಿ ಆಗ್ತೀವಿ, ಗರ್ಭಗುಡಿ ನೋಡ್ತೀವಿ. ಆದರೆ ಆ ಮಂದಿರದೊಳಗಡೆ ಒಂದು ಕತ್ತಲು ಕೋಣೆ ಅಂತ, ಕತ್ತಲು ಕೋಣೆಯಲ್ಲಿ 1-2 ದೀಪಗಳಲ್ಲಿ ಆ ತಾಯಿಯ ಒಂದು ಅಲ್ಲಿ ವಿಶೇಷ ದರ್ಶನ ಪಡೆಯುವುದು ನಾವು. ಆ ಯೋನಿ ಚಕ್ರ ಏನಿದೆ ಅಲ್ಲಿ ಆ ಯೋನಿ ಅದನ್ನು ಸ್ಪರ್ಶಿಸಿ ಅಲ್ಲಿ ಬರುವ ತೀರ್ಥವನ್ನು ನಮಗೆ ಕೊಡ್ತಾರೆ. ತೀರ್ಥವನ್ನು ಪಡೆದು ನಾವು ಬರಬೇಕು. ಅಂದರೆ ಒಂದು ನಮ್ಮ ಪರಮೇಶ್ವರನೇ ಒಂದು ಆ ತಾಯಿ ಸತೀದೇವಿಗೆ ಒಲಿದು ಬಂದದ್ದು. ಹಾಗೆ ಸತೀದೇವಿಯ ಉಳಿಸಿಕೊಳ್ಳಲು ಸರ್ವಸ್ವವನ್ನೇ ನಾಶ ಮಾಡಲಿಕ್ಕೆ ಸಿದ್ಧನಾಗಿದ್ದು ಕೂಡ ಅದೇ ಆ ಕ್ಷೇತ್ರದಿಂದನೇ. ಹಾಗೂ ಪರಮೇಶ್ವರ ಮತ್ತು ಸತಿಯು ಭೇಟಿಯಾದ ಸ್ಥಳ ಕೂಡ ಅಲ್ಲಿ ಆ ಕಾಮಾಖ್ಯ ದೇವಿ ಅಂತ ಹೇಳ್ತಾರೆ. ಈ ದೇವಸ್ಥಾನಕ್ಕೆ ಅತಿ ಮುಖ್ಯವಾದ ಏನಂದರೆ ಇಲ್ಲಿ ರೂಟ್ ಚಕ್ರ ಅಂತ ಅಂತಾರೆ, ಅಂದರೆ ಯೋನಿ ಚಕ್ರ. ಈ ಸ್ಥಳದಲ್ಲಿ ಪ್ರತಿ ವರ್ಷ 5 ದಿನಗಳ ಕಾಲ ಅಂಬುಬಾಚಿ ಅಂತ ಒಂದು ವಿಶೇಷವಾಗಿರುವ ಒಂದು ಪೂಜಾ ಪುರಸ್ಕಾರ ಎಲ್ಲಾಗಿ ಒಂದು ಜಾತ್ರೆ ಥರ ಮಹೋತ್ಸವ ಥರ ಮಾಡ್ತಾರೆ. ಈ ಇದರಲ್ಲಿ ಆ ತಾಯಿಯು ಮಹಾಶಕ್ತಿ ತಾಯಿಯು 5 ದಿನಗಳ ಕಾಲ ಆಕೆ ಮೆನ್ಸ್ಟ್ರುಯೇಷನ್ ಅಂದರೆ ಹೊರಗಡೆ ಆಗ್ತಾಳೆ 5 ದಿನಗಳ ಕಾಲ. ಆ ದಿನಗಳ ಕಾಲ ಯಾವುದೇ ಗಂಡಸರನ್ನ ದೇವಸ್ಥಾನ ಒಳಗಡೆ ಬಿಡೋದಿಲ್ಲ. ಸಂಪೂರ್ಣವಾಗಿ ಹೆಂಗಸರೇ ಆಗಿರಬೇಕು, ಇಲ್ಲ ತುಂಬ ವಯಸ್ಸಾಗಿರೇ ಆಗಿರಬೇಕು, ಇಲ್ಲಾಂದರೆ ತಾಂತ್ರಿಕತೆ ಪಡೆದಿರೋ ವಿದ್ಯಾವಂತರು ಅವ್ರು ಮಾತ್ರ ಇರ್ತಾರೆ. ಈ 5 ದಿನಗಳಲ್ಲಿ 5 ದಿನಗಳ ಮುಂಚಿತವಾಗಿ ಒಂದು ಬಿಳಿಯ ಬಟ್ಟೆಯನ್ನು ಗರ್ಭಗುಡಿಯಲ್ಲಿಟ್ಟು ಅವರು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರೆ, ಆದ ನಂತರ 5 ದಿನಗಳಾದ ನಂತರ ಏನು ಅವರು ಬಿಳಿಯ ಬಟ್ಟೆ ಇಕ್ಕಿರ್ತಾರೆ ಆ ಬಟ್ಟೆ ಒಂದು ಕೆಂಪು ಬಟ್ಟೆ ಕನ್ವರ್ಟ್ ಆಗಿರುತ್ತೆ. ಅಂದರೆ ಆ ತಾಯಿಯ ಆ ಯೋನಿ ಕ್ಷೇತ್ರದಿಂದ ಬರುವ ರಕ್ತ ಅಂತ ನೆನೆಸಿ ಆ ಬಟ್ಟೆಯನ್ನೆಲ್ಲ ನಂತರ ಪೂಜೆ ಆದ ನಂತರ ಅಲ್ಲಿ ಯಾರು ತುಂಬ ತಾಂತ್ರಿಕತೆ ಮಾಡ್ತಾ ಇರ್ತಾರೆ, ಸಾಧು ಸಂತಕರು ಇರ್ತಾರೆ, ಅಲ್ಲಿ ಸಾಧನೆಕಾರರು, ಅವರಿಗೆಲ್ಲ ಅದೇ ಪ್ರಸಾದವಾಗಿ ಕೊಡ್ತಾರೆ. ಈ ಜಾಗದಲ್ಲಿ ಅದೇ ವಿಶೇಷ. ನಮಗಾಗಿರೋ ಅನುಭವ ಅಂದರೆ
ನಮಗೆ ನನಗೆ 3 ವರ್ಷಗಳಿಂದ ನಾವು ಆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಬಯಸಿ ನಮಗೆ ಅದು ಸಿಗಲೇ ಇಲ್ಲ ಚಾನ್ಸು. ಆದರೆ ಈ ಕ್ಷೇತ್ರ ಹೋದ ನಂತರ ಇಲ್ಲಿ ನೀವು ಒಳಗಡೆ ಎಂಟ್ರಿ ಕೊಟ್ರೇನೆ ನಿಮಗೆ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಬೇರೆ ಆಲೋಚನೆನೇ ಬರಲ್ಲ. ನಿಮ್ಮ ದೇಹವನ್ನೇ ಆಲೋಚನೆಯನ್ನೇ ಆ ಭದ್ರಕಾಳಿ ಆವರಿಸ್ಕೊಂಡ್ಬಿಡ್ತಾಳೆ. ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ನಮೋಸ್ತುತೆ. ನಿಮ್ಮ ಸುತ್ತೂ ಆಕೆಯ ಸ್ಥಳದಲ್ಲಿ ನಮಗಾಗಿದ ಅನುಭವ. ನಾವು 2-3 ತಾಸುಗಳ ಕಾಲ ಅಲ್ಲಿ ಮೆಡಿಟೇಷನ್ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ, ಎಲ್ಲ ದೇವಸ್ಥಾನಗಳಲ್ಲಿ ನಾವು ಹೋಗ್ಬೇಕು, ಗರ್ಭಗುಡಿ ನೋಡಬೇಕು, ತಾಯಿ ಕೂತಿರ್ತಾಳೆ. ಆದರೆ ಇಲ್ಲಿ ಆ ತಾಯಿ ದೇವಸ್ಥಾನ ಸುತ್ತೂ ನಡೆದಾಡ್ತಾನೇ ಇರ್ತಾಳೆ ಪ್ರತಿ ಕ್ಷಣ, ಆ ಕಡೆ ಈ ಕಡೆ ಅಲ್ಲಿ ಇಲ್ಲಿ ಅನ್ನುವ ಅಷ್ಟು ಎನರ್ಜಿ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ. ಆಧ್ಯಾತ್ಮ ಒಂದು ಶಕ್ತಿ ಆಕೆ ನಡೆದಾಡ್ತಾ ಇರ್ತಾಳೆ ದೇವಸ್ಥಾನ ಸುತ್ತು. ಇಲ್ಲಿ ಬಲಿ ಪ್ರದಾನ ತುಂಬ ನಡೆಯುತ್ತೆ. ಇಲ್ಲಿ ಆ ತಾಯಿ ಆ ದೇವಸ್ಥಾನದ ವಿಶೇಷಗಳಲ್ಲಿ ಆತ ಇರುತ್ತೆ. ಇಲ್ಲಿ ಬಲಿ ಪ್ರದಾನ ನಡೆಯುತ್ತೆ. ಈ ದೇವಸ್ಥಾನ ಬಳಿ ನೀವು ಹೋಗಿ ನಿಂತರೆ ಯಾವ ದಿಕ್ಕುಗಳಲ್ಲಿ ನೀವು ತಿರುಗು ನೋಡ್ತಾ ಇದ್ರೂ ಅಲ್ಲಿ ತಾಂತ್ರಿಕತೆ ಮಾಡೋರು, ಮಾಂತ್ರಿಕತೆ ಕಲಿತಾ ಇರೋರು ಎಷ್ಟೋ ಜನ ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಧ್ಯಾನ ಮಾಡ್ತಾ ಇರ್ತಾರೆ. ರಾತ್ರಿ 10 ಗಂಟೆ ಆದರೂ ಧ್ಯಾನ ಮಾಡ್ತಾರೆ, 11 ಗಂಟೆ ಆದರೂ ಧ್ಯಾನ ಮಾಡ್ತಾರೆ. ಈ ರೀತಿಯಾಗಿ ಅಲ್ಲಿ ಆ ಶಕ್ತಿ ತುಂಬಿಸ್ತಾ ಹೋಗ್ತಾರೆ. ಆ ತಾಯಿ ಹತ್ರ, ತಾಯಿ ನಾನು ನಿನ್ನ ಮಗ, ನನಗೆ ನಿನ್ನ ಶಕ್ತಿ ಕೊಡು ಅಂತ ಪಡೆಯಕ್ಕೆ ಕೂತ್ಕೊಂಡಾಗ ಮೈ ಜುಮ್ಮನ್ನುವಷ್ಟು ಒಂದು ಶಕ್ತಿ ಅಲ್ಲಿ. ಏನು ನಾವು ಹೋಗಿ ಯಾರೇ ಆಗಲಿ, ನೀವು ಅಲ್ಲಿ ಹೋಗೋದಕ್ಕೆ ನೀವು ಮಹಾಭಕ್ತರೇ ಬೇಡ, ಏನು ಅರಿಯದೆ ಹೋಗೋ ಒಂದು ಬಾಲಕ ಕೂತ್ಕೊಂಡ್ರು, ಒಂದು ಹೆಣ್ಣುಮಗು ಕೂತ್ಕೊಂಡ್ರು ಅಲ್ಲಿ ತುಂಬ ವಿಶೇಷವಾದ ಶಕ್ತಿ ಬರುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಯಾವುದೇ ಹೆಣ್ಣಿಗೆ ಮೆನ್ಸ್ಟ್ರೇಷನ್ ಆದರೂ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಅವರು ಸಂಪೂರ್ಣವಾಗಿ ಆ ದಿನ ದರ್ಶನ ಪಡಿಬೋದು. ತಾಯಿದು ತುಂಬ ವಿಶೇಷವಾಗಿರುವ ಶಕ್ತಿ. ನಮಗೆ ಮೆಡಿಟೇಷನ್ ನಾವು ಕೂತ್ಕೊಂಡಾಗ ಒಂದೂವರೆ ಗಂಟೆ ಕಾಲ ನಮಗಾಗಿದ್ದ ಅನುಭವ ಏನಂದರೆ, ಯಾರೋ ಒಬ್ಬರು ಸುತ್ತು ಓಡಾಡ್ತಾ ಇದ್ದಾರೆ, ಇಲ್ಲಿ ಪಕ್ಕದಲ್ಲಿ ಒಂದು ತಾಯಿ ಓಡಾಡ್ತಾ ಇದೆ, ಒಂದು ಶಕ್ತಿ ಓಡಾಡ್ತಾ ಇದೆ ಅಂದಾಗ ಅದು ತುಂಬ ಡೀಪ್ ಮೆಡಿಟೇಷನ್ ಆಗ್ತಾ ಒಂದು ಪಿಗ್ಮೆಂಟೇಷನ್ಸ್ ಅಂತ ನಮಗೆ ಬಣ್ಣಗಳು ಬದಲಾಗ್ತಾ ಯಾವುದೋ ಒಂದು ಸ್ವರೂಪ ನಮಗೆ ಕಾಣಿಸೋ ಥರ ಒಂದು ನಮ್ಮ ಇಮ್ಯಾಜಿನೇಷನ್ ಆಗಿರ್ಬೋದು, ಇಲ್ಲ ಸ್ಪಿರಿಚುವಲ್ ಕನೆಕ್ಷನ್ ಆಗಿರ್ಬೋದು, ಅಷ್ಟು ಶಕ್ತಿ ಇರುತ್ತೆ. ನೀವುಗಳು ಏನು ಹೇಳ್ತೀರಾ, ನಿಮ್ಮ ಮನೆ ದೇವರನ್ನು ನೆನೆಸಿಕೊಂಡು ನಾವು ಇಲ್ಲಿ ಯಾತ್ರೆ ಶುರು ಮಾಡಿ ಬಂದು ಕೂತಾಗ ಈ ಶತಕೋಟಿ ದೇವರಿಗಳಿಗೆಲ್ಲ ಸರ್ವಸ್ವವಾಗಿರುವ ಆ ಕ್ಷೇತ್ರ, ಈ ಮಹಾನ್ ಶಕ್ತಿಪೀಠ ಕಾಮಾಖ್ಯದಲ್ಲಿ ಕೂತ್ಬಿಟ್ರೆ 10 ನಿಮಿಷ ಕೂತ್ಕೊಂಡು ಆ ತಾಯಿನ ಧ್ಯಾನ ಮಾಡಿದ್ರೆ ಸಾಕು, ಎಷ್ಟೋ ನಮ್ಮ ಮೈಯಲ್ಲಿ ಆವರಿಸ್ಕೊಂಡಿರುವ ಎಷ್ಟೋ ಕೆಟ್ಟ ಶಕ್ತಿಗಳೆಲ್ಲ ನಾಶ ಆಗ್ಬಿಡ್ತವೆ ಸ್ವಾಮಿ. ಅಂತೂ ಸತ್ಯಕ್ಕೆ ಸತ್ಯ. ಯಾರೇ ಒಬ್ಬರು ಆ ಕ್ಷೇತ್ರದ ಒಳಗಡೆ ಹೆಜ್ಜೆ ಇಟ್ಟು ಆ ತೀರ್ಥವನ್ನು ಸೇವಿಸಿ ತಲೆ ಮೇಲೆ ಹಾಕೊಂಡು ಬಂದರೆ ತುಂಬ ವಿಶೇಷವಾಗಿ ಅಲ್ಲಿ ಪವಾಡ ನಡೆಯುತ್ತೆ. ಅಲ್ಲಿ ಸುತ್ತು ನೀವು ನೋಡಿದ್ರೆ ಯಾವಾಗ ನಿಮ್ಮ ಹತ್ರ ಯೋಗಿ ಬಂದು ಮಾತಾಡ್ತಾರೆ, ಯಾವಾಗ ನಿಮಗೆ ಯೋಗಿನಿ ದರ್ಶನ ಸಿಗುತ್ತೆ, ಯಾವಾಗ ತಾಂತ್ರಿಕತೆ ನಿಮಗೆ ಮಾತಾಡಿಸ್ತಾರೆ, ಅಲ್ಲಿ ಏನು ಗೊತ್ತಾಗ್ತಾನೆ ಇರೋದಿಲ್ಲ. ಭೂತಗಣಗಳು ಹೇಗಿದೆ ಅಂದರೆ, ಆ ದೇವಸ್ಥಾನ ಆ ಪರಿಕ್ರಮದಲ್ಲಿ ಭೂತಗಣಗಳು ಪಾಡ್ಗವು ಆ ಶಕ್ತಿ ಆಯ್ಕೊಂದು ಸಾಧಕರ ಒಂದು ಶಕ್ತಿ ಸುತ್ತಾನೇ ಇರುತ್ತೆ ದೇವಸ್ಥಾನ ಸುತ್ತು. ಒಂದು ಕ್ಷಣ ಕೂಡ ಅಲ್ಲಿ ಯಾವುದೇ ಒಂದು ಕೆಟ್ಟ ಆಲೋಚನೆ ಬರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಹೆಣ್ಮಗುನ ಕಂಡ್ರು ನಮಗೆ ತಾಯಿಯಾಗೆ ಕಾಣಿಸ್ತಾ ಇರ್ತಾಳೆ. ನಮಗೆ ಇವರೇನ ಕಾಮಾಖ್ಯ ದೇವಿ, ಈ ತಾಯಿನ ಕಾಮಾಖ್ಯ ದೇವಿ, ಆ ತಾಯಿನ ಕಾಮಾಖ್ಯ ದೇವಿ ಅನ್ನುವ ಸಜ್ಜು ಅಲ್ಲಿ ಮೂಡ್ತಾನೆ ಇರುತ್ತೆ ನಮಗೆ. ನಾವು ಅಲ್ಲಿ ಮುಂದೆಗಡೆ ಒಂದು ದೇವಸ್ಥಾನದಲ್ಲಿ ಒಬ್ಬರು ಯೋಗಿನಿ, ಆ ತಾಯಿ ಹೇಗಿದ್ದಾರೆ ಅಂದರೆ, ಒಂದು ಕತ್ತಲ ಕೋಣೆ, ಆ ಯೋಗಿನಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾರೆ. ಆ ತಾಯಿ ಯಾರನ್ನೂ ಮಾತಾಡಿಸ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ನಮಗೆ ನಮ್ಮ ದೇವಿನೇ ನೋಡ್ತಾ ಇದ್ದೀರಾ ಇಲ್ಲ ಮಾನವರನ್ನು ನೋಡ್ತಾ ಇದ್ದೀರಾ ಅಂತ ಅಷ್ಟು ನಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಮಗೆ ಕೆಲವು 1-2-3 ನಿಮಿಷ ನಂತರ ನೋಡಿದ್ರೆ ಅಲ್ಲಿ ಅವ್ರು ಇರಲೇ ಇರಲಿಲ್ಲ. ಅಷ್ಟು ವಿಭಿನ್ನವಾಗಿ ಶಕ್ತಿ ತುಂಬಿರುವ ಸ್ಥಳ ಕಾಮಾಖ್ಯ ದೇವಿ. ನಾವು ನಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರೋ ಒಂದು ಆರಂಭ ಆಗಬೇಕು ಅಂದರೆ ಈ ತಾಯಿ, ಅದೇ ಆರಂಭದ ವಿಷಯ ಕೊನೆಯಾಗಬೇಕಂದ್ರೂ ಈ ತಾಯಿನೇ. ನಮ್ಮ ಈ ಧರ್ಮದಲ್ಲಾಗಲಿ, ನಮ್ಮ ಈ ಯಾವುದೇ ಆಗಲಿ ಪೂಜೆ ಪುನಸ್ಕಾರದಲ್ಲಿ ಭದ್ರಕಾಳಿಯು ಎಷ್ಟು ಕೋಪಿಷ್ಟಳೋ ಅಷ್ಟೇ ಶಾಂತಿ ಸ್ವರೂಪಿಯು ಆಕೆ. ಆದರೆ ಆಕೆ ನೋಡುವ ರೀತಿ ನಾವು ಬದಲಾಯಿಸ್ಕೊಳ್ಬೇಕು. ಎಲ್ಲರೂ ಕಾಳಿ 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 ಮಹಾಕಾಳಿ ಭದ್ರಕಾಳಿ ನಮೋಸ್ತುತೆ ಅಂತ ಅಂದ ತಕ್ಷಣ ಎಲ್ಲರೂ ತಾಯಿ ಫುಲ್ ಉಗ್ರ ಸ್ವರೂಪಿ ಅಂತ ಅನ್ಕೊಂತಾರೆ. ಆದರೆ ಆ ಥರ ಅಲ್ಲ. ಆ ತಾಯಿನ ಪ್ರೀತಿಯಿಂದ, ಅಮ್ಮ ನನ್ನಮ್ಮ ನೀನಂದು ಕಣ್ಮುಂದೆ ಆ ತಾಯಿ ಮುಂದೆ ನಿಂತರೆ ಆ ತಾಯಿ ಮಗಳನ್ನು ಎಷ್ಟು ಸಂತೋಷವಾಗಿ ಕಾಪಾಡ್ತಾಳೋ ಇದೇ ರೀತಿಯಾಗಿ ಈ ತಾಯಿ ಏನು ಕುಂದುಕೊರತೆ ನೋಡ್ಕೊತಾಳೆ ಅಂತ ಹೇಳಿದೆ ಸ್ವಾಮಿ. ದಯವಿಟ್ಟು ಯಾರಾದರೂ ಹೋಗೋರಿದ್ರೆ ಅಸ್ಸಾಮಿಂದ ಗುವೈತಿ ಹೋಗಿ, ಆದರೆ ಅಂಬುಬಾಚಿ ವಿಶೇಷವಾದ ಆ ಹಬ್ಬಕ್ಕೆ ನೀವು ಪಾಲ್ಗೊಳ್ಳಿ. ಇಲ್ಲಾಂದರೆ ನೀವು ಯಾವಾಗ ಹೋದ್ರೂ ತೊಂದರೆ ಏನಿಲ್ಲ. ನೀವು ಯಾವಾಗ ಅಪ್ಪಿತಪ್ಪಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರಿ, ನಮ್ಮ ಮನೇಲಿ ಹೊರಗಡೆ ಅನ್ನೋ ಚಿಂತೆನೂ ಇಲ್ಲ.
ಹೊರಗಡೆ ಆದರೂ ಚಿಂತೆ ಇಲ್ಲ, ಅಮ್ಮನ ದರ್ಶನ ಯಾವಾಗ ಬೇಕಾದರೂ ಮಾಡ್ಬೋದು. 10 ಗಂಟೆಗೆ ಕ್ಲೋಸ್ ಮಾಡೋ ಟೈಮಲ್ಲಿ ಹೇಗಿರುತ್ತೆ ಅಂದರೆ, ಯಾರ್ಯಾರು ಸಾಧನೆ ಮಾಡಬೇಕು ಅಂತ ಇರ್ತಾರೆ ದೇವಸ್ಥಾನದಲ್ಲಿ, ತಾಂತ್ರಿಕತೆ ಮಂತ್ರಶಕ್ತಿ ಪಡಿಬೇಕು, ಅವರು ದೇವಸ್ಥಾನ ಒಳಗಡೆನೇ ಇರ್ತಾರೆ. ಈ ದೇವಸ್ಥಾನದಲ್ಲಿ ಹೊರಗಡೆ ಎಲ್ಲ ಇಲ್ಲ, ಅವ್ರು ಒಳಗಡೆನೇ ಗೇಟ್ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವರು ಪ್ರಾಕ್ಟೀಸ್ ಮಾಡೋರು ದೇವಸ್ಥಾನ ಒಳಗಡೆ ಇದ್ದು ಪ್ರಾಕ್ಟೀಸ್ ಮಾಡ್ತಾರೆ. ಅಂದರೆ ಆ ಸ್ಥಳದಲ್ಲಿ ಆ ತಾಯಿ ಶಕ್ತಿ ಎಷ್ಟು ತುಂಬಿರುತ್ತೆ ಅಂತ. ಆ ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಕಾಣಿಸುವುದು ಕುಂಕುಮ, ಎಲ್ಲಿ ನೋಡಿದ್ರು ಕುಂಕುಮನೇ, ಎಲ್ಲಿ ನೋಡಿದ್ರು ತಾಯಿಯ ಶಕ್ತಿನೇ, ಎಲ್ಲಿ ನೋಡಿದ್ರು ಕಾಳಿ ಅವತಾರನೇ, ಎಲ್ಲಿ ನೋಡಿದ್ರು ಕಾಳಿ, ಚಾಮುಂಡಿ, ಭದ್ರಕಾಳಿ ಎಲ್ಲ ಇವರ ಅವತಾರವೇ ನಮಗೆ ಬರುತ್ತೆ. ಈಗ ನಾನು ಈ ಕ್ಷೇತ್ರದಲ್ಲಿ, ಕಾಶಿ ಕ್ಷೇತ್ರದಲ್ಲಿ ಕೂತ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆದರೆ ಪ್ರತಿಯೊಬ್ಬರಿಗೂ ಕಾಶಿಯಲ್ಲಿ ಕಾಶಿ ವಿಶ್ವನಾಥೇಶ್ವರ ಎಷ್ಟು ಮುಖ್ಯವೋ, ಇದೇ ಕಾಶಿಯಲ್ಲಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ, ಮಧುರೆ ಮೀನಾಕ್ಷಿ 3 ಜನ ಸೇರಿ ಒಂದು ನಿಮಿತ್ತವಾಗಿ ಒಂದು ಶಕ್ತಿ ತುಂಬಿರುವ ಈ ತಾಯಿ ಕಾಶಿ ವಿಶಾಲಾಕ್ಷ್ಮಿ ಈ ಸ್ಥಳಕ್ಕೆ ಬಂದಾಗ ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ 3 ಜನವನ್ನು ಸ್ಪಂದಿಸಿ 3 ಜನವನ್ನು ನೆನೆದು ಇಲ್ಲಿ ವಿಶಾಲಾಕ್ಷಿ ತಾಯಿಯ ದರ್ಶನ ಪಡೆದರೆ ಸಂಪೂರ್ಣವಾಗಿ ನಾವು ಆ ತಾಯಿಯ ಮನ ಮುಟ್ಟಬಹುದು ಎನ್ನುವುದು ಇಲ್ಲಿ ವಿಶೇಷ. ಹಾಗೆಯೇ ಎಲ್ಲ ಶಕ್ತಿ ಪೀಠಗಳನ್ನೆಲ್ಲ ಸುತ್ತಿ ಕೊನೆಯಾಗಿ ತಿರ್ಗಾ ಹೋಗಿ ನಾವು ಕಾಮಾಖ್ಯ ದೇವಿಯ ದರ್ಶನ ಪಡೆದರೆ ಎಷ್ಟು ನಮ್ಮ ಜನ್ಮದ ಪುಣ್ಯ ಅಂತ ಹೇಳ್ಕೊಂಬ ಸ್ವಾಮಿ. ಆ ಕ್ಷೇತ್ರದಲ್ಲಿ ಯಾರಾದರೂ ಹೋದರೆ ಒಂದ್ಸತಿ ದರ್ಶನ ಮಾಡಿ ನೋಡಿ, ಅಲ್ಲಿ ಆ ತಾಯಿ ಮುಂದೆ ನಿಂತ್ಕೊಳ್ಳಿ. ಅಲ್ಲಿ ಆ ತಾಯಿ ಹತ್ರ ಹೋಗ್ತಾ 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 ನಮ್ಮ ಮನಸ್ಸು ಹೇಗಾಗ್ಬಿಡುತ್ತಂದರೆ, ನನಗೇನು ಗೊತ್ತಾಗ್ತಾ ಇಲ್ಲ, ನನಗೆ ಇವಾಗ ನಿನ್ನ ಹತ್ರ ಬಂದ್ಬಿಟ್ಟಿದ್ದೀನಿ ತಾಯಿ, ನಾನು ಏನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀನು ನನಗೇನು ಕೊಡ್ತೀವೋ ನನ್ನಮ್ಮ ಆ ಬಾಯಲ್ಲಿ ನಮಗೆ ಬೇರೆ ದೇವಸ್ಥಾನಗಳಲ್ಲಿ ದೇವರೇ ಕಾಪಾಡೋ ಅನ್ನೋ ಬರುವ ಅನುಭವ ಆ ಕಾಮಾಖ್ಯ ದೇವಿ ಹತ್ರ ಹೋದರೆ ಅಮ್ಮ ಅಂತಾನೆ ಬರುತ್ತೆ ಬಾಯಲ್ಲಿ. ಯಾರು ಸ್ಟಾರ್ಟಿಂಗಲ್ಲಿ ನಾವು ಹೋಗ್ಬೇಕಾದ್ರೆ ಹೇಳ್ತಾ ಇದ್ರಿ ಕಾಮಾಖ್ಯ ದೇವಿ ಅಂತ, ಆದರೆ ಒಳಗಡೆ ಹೋಗ್ತಾ ಹೋಗ್ತಾ ಅಮ್ಮ ಅಮ್ಮ ಅನ್ನೋ ಮನೋಭಾವ ಬಂದ್ಬಿಡುತ್ತೆ. ಅಲ್ಲಿ ಮಾನವನಿಗೆ ನಾವು ಕೂತ್ರೆ, ನಾನು ಒಂದು ಮೆಡಿಟೇಷನ್ ಮಾಡೋದಕ್ಕೆ, ನಾವು ಧ್ಯಾನ ಮಾಡೋದಕ್ಕೆ ಕೆಳಗಡೆ ಕೂತ ನೆಲದ ಮೇಲೆ ನಮಗೆ ಆ ಶಕ್ತಿ ಬಂದು ನೆಲದಿಂದ ಮೇಲಕ್ಕೆ ಸ್ವರೂಪಕ್ಕೆ ಬರಬೇಕು, ಮೇಲಿಂದ ಕೆಳಗಡೆ ಅದು ಪಾಸ್ ಆಗೋದು. ಅದರಿಂದಾಗಿ ಆ ಕ್ಷೇತ್ರದಲ್ಲಿ ಯೋನಿ ಕ್ಷೇತ್ರ ಎಷ್ಟು ವಿಶೇಷವೋ ಆ ತಾಯಿಗೆ ಅಷ್ಟೇ ಶಕ್ತಿ ಇದೆ ಸ್ವಾಮಿ. ಇವಾಗ ನನ್ನ ಹತ್ರ ಆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದರೆ ನನಗೆ ಮೈ ಜುಮ್ ಅಂತ ಇದೆ ನನಗೆ. ಅಂದರೆ ಅಷ್ಟು ಅನುಭವ ಕೊಟ್ಲು ಆ ತಾಯಿ. ಎಷ್ಟೋ ವರ್ಷಗಳಿಂದ ಕಾದು 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 ಶಬರಿಮಲೆ ಸನ್ನಿಧಾನದಲ್ಲಿ ನಾವು ಗುರುತಿ ಪೂಜೆ ಎಲ್ಲ ನೋಡಿದ್ರಿ, ಆ ತಾಯಿ ಶಕ್ತಿ ಇಲ್ಲಿ ಏನು ಕಂಡಿದ್ರಿ ನಾವು ಅಲ್ಲಿ ಕಂಡ್ರಿ. ಇದೇ ಇಲ್ಲಿದ್ದ ಈ ಶಕ್ತಿ ನನ್ನ ಜೀವನದಲ್ಲಿ ನನಗಾಗುವ ಅತಿ ಮುಖ್ಯವಾದ ಅನುಭವ ಅಂದರೆ, ನನಗೆ ಶಬರಿಮಲೆ ಮಣಿಮಂಡಪದಲ್ಲಿ ಗುರುತಿ ಪೂಜೆ ಆದ ನಂತರ ಏನು ಕುಂಕುಮ ಕೊಟ್ಟರು ಆ ಪ್ರಸಾದ, ಅದೇ ಪ್ರಸಾದದ ಒಂದು ಶಕ್ತಿ ನಾನು ಕಾಮಾಖ್ಯಲ್ಲಿ ಕಂಡೆ. ಇವೆರಡೂ ಸೇರಿ ನನಗೆ ವೈಷ್ಣವಿ ದೇವಿ, ಜಮ್ಮುವಲ್ಲಿರುವ ತಾಯಿ ವೈಷ್ಣವಿ ದೇವಿ ಅಂದರೆ ತಾಯಿ ಸತಿಯ ತಲೆಯ ಬುರುಡೆ ಒಂದು ಸ್ಥಳ ಅಂತ ಹೇಳ್ತಾರೆ, ಅಲ್ಲಿ ಕೊಟ್ಟ ಅದೇ ಕುಂಕುಮ ಪ್ರಸಾದ ನನ್ನ ಕೈಗೆ ಬಂದ ಕಾಮಾಖ್ಯ ದೇವಿಯ ಕುಂಕುಮ ಮತ್ತು ಮಣಿಮಂಡಪದಲ್ಲಿ ಕೊಟ್ಟ ದಿವ್ಯ ಪ್ರಸಾದ 3 ನನಗೆ ವ್ಯತ್ಯಾಸವೇ ಆಗಲಿಲ್ಲ. ವೈಷ್ಣವಿ ದೇವಿ ತಾಯಿ ಕೊಟ್ಟ ಕುಂಕುಮ ನನಗೆ ಮಣಿಮಂಟಪದಲ್ಲಿ ಏನು ಕೊಟ್ಟರು, ಆ ಸುವಾಸನೆ ಏನು ಬಂತು, ಆ ಶಕ್ತಿ ಏನು ಬಂತು, ಒಂದು ಕ್ಷಣಿಕವಾಗಿ ನನಗೆ ಈ 3 ಬಂದು ಸೇರಿದಂಗೆ ಆಯಿತು. ಅಂದರೆ ಇವರು ತಾಯಿ ಇಲ್ಲಿ ಭದ್ರಕಾಳಿ ಪೂಜೆ ನಾವು ನಡೆಸಿದ್ದು ಕೇರಳ, ಅಲ್ಲಿ ದರ್ಶನ ಮಾಡಿದ್ದು ಅಸ್ಸಾಮಲ್ಲಿ, ನಾವು ಈ ಕಡೆ ತಿರುಗಿ ನೋಡಿದ್ದು ಜಮ್ಮು ಕಾಶ್ಮೀರಲ್ಲಿ. ಸೊ ಅಲ್ಲಿಂದ ಇಲ್ಲಿಗೆ ಲೆಕ್ಕಾಚಾರ ಅಂದರೆ ತ್ರಿಕೋನ ಆಗ್ಬೋದು, ಒಂದು ಟ್ರಯಾಂಗಲ್ ಶೇಪ್ ಆಗ್ಬೋದು. ಒಂದು ಟ್ರಯಾಂಗಲ್ ಶೇಪ್ ಅಂದರೆ 3 ಕಣ್ಣು ಜೋನ್ ತೊಗೊಂಡ್ರೆ ಕ್ಲೀನಾಗಿ ಚಕ್ರ ಸಾಗುತ್ತೆ. ಈ ರೀತಿಯಾಗಿ ಮುಕ್ಕಣ್ಣು 3 ಕಣ್ಣು ಎಲ್ಲ ಒಂದು. ನಿಮಗೆ ಯಾರಾದರೂ ನಿಮಗೆ ಶ್ರೀಚಕ್ರ ಅಂತಂದರೆ ಶ್ರೀಚಕ್ರ ಪ್ರತಿಯೊಂದು ಶುರುವಾಗೋದು ಒಂದೊಂದು ಕೋನ್, ಒಂದೊಂದು ಒಂದು ಟ್ರಯಾಂಗಲ್ ಥರ ಒಂದೊಂದು ಶೇಪ್ ಮಾಡಿದೆ. ಅದೇ ರೀತಿಯಾಗಿ ಈ ಶಕ್ತಿಗಳಲ್ಲಿ ಎಲ್ಲ ಶಕ್ತಿಯನ್ನು ಅಡಗಿಸಿ ಒಂದೇ ಸ್ಥಳದಲ್ಲಿ ಶಕ್ತಿ ತುಂಬಿಸಿ ನಿಂತಿರುವ ಸ್ಥಳ ಕಾಮಾಖ್ಯ. ಅಲ್ಲಿ ಹೋಗಿ ಕೂತ್ರೆ ಸಾಕು, ನೀವು ಕಣ್ಮುಚ್ಚಿ ಧ್ಯಾನ ಮಾಡೋದು ಬೇಡ, ಆ ದೇವಸ್ಥಾನದ ಗುಡಿ ಗೋಪುರವನ್ನು ನೋಡಿ ನೀವು ದರ್ಶನ ಮಾಡಿದ್ರೇ ತಾಯಿ ಯಾವುದೋ ಒಂದು ಸ್ವರೂಪವಾಗಿ ನಿಮ್ಗೆ ಬಂದು ದರ್ಶನ ಕೊಡ್ತಾ ಇರ್ತಾಳೆ. ಪ್ರಪಂಚದಲ್ಲಿರುವ ಅತಿ ಮುಖ್ಯವಾದ ಎಲ್ಲ ಪವಾಡ ಪುರುಷರು, ಎಲ್ಲ ತಾಂತ್ರಿಕರು, ಎಲ್ಲ ಮಂತ್ರವಾದಿಗಳಾಗಲಿ, ಏನು ಪವಾಡ ಕಲಿಯೋದಕ್ಕಾಗಲಿ ಪ್ರತಿಯೊಬ್ಬರು ಈ ಸ್ಥಳಕ್ಕೆ ಹೋಗೇ ಬಂದಿರ್ತಾರೆ. ಯಾಕಂದರೆ ನಾವು ನಮ್ಮ ಆಧ್ಯಾತ್ಮದಲ್ಲಿ ಮೌನ ಎಷ್ಟು ಶಕ್ತಿಯೋ ಮಾತು ಅಷ್ಟು ಶಕ್ತಿ ಆಗಿರಬೇಕು, ಶಾಂತಿ ಎಷ್ಟಾಗಿ ಶಕ್ತಿ ಇರುತ್ತೋ ಶಕ್ತಿಯು ಹಾಗೆ ಇರಬೇಕು.
ಯಾಕಂದರೆ ಪ್ರತಿಯೊಂದು ಎಲ್ಲ ಒಂದು ಸನ್ನಿವೇಶಗಳಿಗೆ ಮೌನವೇ ಗೆಲ್ಲಕ್ಕಾಗೋದಿಲ್ಲ. ಕೆಲವೊಂದು ಬಾರಿ ಮಂತ್ರಸ್ಫಟನೆ ಬೇಕು, ಕೆಲವು ಅದೇ ಶಕ್ತಿ ಸ್ವರೂಪ ಬೇಕು. ಆ ರೀತಿಯಾಗಿ ಇಲ್ಲಿ ಹೋಗಿ ಬಂದರೆ ಆ ತಾಯಿ ಆಶೀರ್ವಾದ ತುಂಬ ಹೆಚ್ಚಾಗುತ್ತೆ. ಅಯ್ಯಪ್ಪ ಭಕ್ತರಾಗಿರುವ ನಾವೆಲ್ಲರೂ ನಮ್ಮ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಭಗವಂತ ಹೇಗೆ ನಾವು ಸ್ಮರಣೆ ಮಾಡ್ತೀವಿ, ಆ ಭಗವಂತನಿಗೆ ಭದ್ರಕಾಳಿಯೂ ಅಷ್ಟೇ ವಿಶೇಷ. ಅದೇ ರೀತಿಯಾಗಿ ನಮಗೆಲ್ಲರಿಗೂ ನಮಗೆ ಅರಿಯದಂತೆ ತಾಯಿ ಕಾಮಾಖ್ಯ ದೇವಿ, ತಾಯಿ ಭದ್ರಕಾಳಿ ದೇವಿ ನಮಗಾಗಿ ಸದಾಕಾಲ ಕಾವಲು ಕಾಯ್ತಾನೆ ಇರ್ತಾಳೆ. ನಿಮಗೆ ಈ ಶಕ್ತಿ ಅನುಭವ ಆಗಬೇಕಂದ್ರೆ ದಯಮಾಡಿ ಒಂದು ಸತಿ ದರ್ಶನ ಮಾಡಿ ಹೋಗಿ 1-2 ತಾಸು ಅಲ್ಲಿ ಕೂತ್ಕೊಳ್ಳಿ, 2 ದಿವಸ ವೆಯ್ಟ್ ಮಾಡಿ. ಅಲ್ಲೇ ನೀವು ಕೂತು ಆ ತಾಯಿನ ನೆನೆದು ಏನು ತಾಯಿ ಹತ್ರ ಏನು ಕೇಳಕ್ಕೆ ಹೋಗ್ಬೇಡಿ, ಏನು ಬೇಡ, ಬೇರೆ ನಿನ್ನ ಮಡಿಲಲ್ಲಿ ನಾನು ಬಂದು ಸೇರಿದ್ದೀನಿ ತಾಯಿ, ಸಾಕು ನನಗೆ, ಬೇರೆ ಏನು ಬೇಡ. ಕಾಳಿ ಕಾಳಿ ಮಹಾಕಾಳಿ ನಿನ್ನ ಮುಂದೆ ನಾ ಬಂದಿರುವೆ ತಾಯಿ, ನನಗೇನು ಬೇಡ. ನಾ ಬಂದು ನಿಂತಿರುವೆ ನಿನ್ನ ಮಗನಾಗಿ, ನಾ ಬಂದು ನಿಂತಿರುವೆ ನಿನ್ನ ಕೂಸಾಗಿ. ಕೊಡುವುದಾದರೆ ಕೊಡು, ಬಿಡುವುದಾದರೆ ಬಿಡು. ನಾ ಬಂದಿರುವೆ ನಿನಗಾಗಿ, ಕೊಟ್ಟರೆಷ್ಟು ಬಿಟ್ಟರೆಷ್ಟು, ಬಂದರು ಹೋದರು ನಿನಗಾಗಿಯೇ ಬಂದೆನು, ಹೋದರು ನಿನ್ನಿಂದನೇ ಹೋದೆನು ಎಂದು ಆ ತಾಯಿನ ಎಂದು ಕೂತರೆ ಆ ತಾಯಿ ಯಾವುದೋ ಒಂದು ರೀತಿಯಲ್ಲಿ ಬಂದು ತಲೆಯ ಸವರಿ ನಾನಿರುವೆ ಮಗನೇ ಎಂದು ಹೇಳಿ ಹೋಗುವಳು. ಕಣ್ಣೀರಿಡುತ್ತಾ ಕಂಡ ಕಣ್ಗಳೆಲ್ಲ ತಾಯಿಯ ಕಂಡು ಆನಂದದಿಂದ ಮೆರೆದರೆ ಎನ್ನುವ ಒಂದು ಅನುಭವ ಇದೆ ಆ ಮಂದಿರದಲ್ಲಿ. ಹೇಳ್ತಾ ಇದ್ರೆ ನನಗೆ ಕಣ್ಣೀರು ಬರ್ತಾ ಇದೆ ಸ್ವಾಮಿ. ಸ್ವಾಮಿ ಶರಣು. ಅಂದರೆ ನೋಡಿ, ಯಾರಾದರೂ ಬಂದಾಗ ಅನುಭವ ನಿಮ್ಗಾಗತ್ತೆ. ನೀವು ಅನುಭವ ಹೋಗಿ ಅಲ್ಲಿ ಕೂತು ಸಂಪೂರ್ಣವಾಗಿ ತಾಯಿಯನ್ನು ಕಂಡಾಗ ಆ ಅನುಭವ ನೀವು ನಮ್ಗೆ ಹಂಚ್ಕೊಳ್ಳಿ. ನಮ್ಮ ಸ್ವಾಮಿಯವರಿದ್ದಾರೆ, ಕಣ್ಣನ್ ಸ್ವಾಮಿಯವರು, ತುಂಬ ಶ್ರೇಷ್ಠವಾಗಿರುವ ಅವರು. ನಮ್ಮ ರಥದಲ್ಲಿ ಶಬರಿಮಲೆ ಸನ್ನಿಧಾನದಲ್ಲಿ 48 ದಿವಸ ವ್ರತ ಮಾಡಬೇಕು ಅಂತ ಸಂಪೂರ್ಣವಾಗಿ ಎಷ್ಟು ಭಕ್ತರಿಗೆ ಅವರಿಂದ ವಿಶೇಷವಾಗಿ ನಮಗೆ ಎಷ್ಟೋ ಜನರಿಂದ ಅದು ತುಂಬ ಎಲ್ಲ ವಿಶೇಷವಾಗಿ ನಮಗೆ ತಿಳಿದುಕೊಡ್ತಾ ಇದ್ದಾರೆ. ಹಾಗೂ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಸನ್ನಿಧಾನ ಮಾಡೋಕ್ಕಂತ ಅವರು ತುಂಬ ಪ್ರಯತ್ನದಲ್ಲಿದ್ದಾರೆ. ಇದರೆಲ್ಲರಿಗೆ ನಾವೆಲ್ಲರೂ ಕೈ ಜೋಡಿಸಿ ಆ ತಾಯಿ ಕಾಮಾಖ್ಯ ದೇವಿ ಅನುಗ್ರಹ ನಮ್ಮ ಕಣ್ಣನ್ ಸ್ವಾಮಿಯವರಿಗೆ ಅವರ ತಂಡಕ್ಕೆ ಸದಾಕಾಲ ಇರಲಿ ಅಂತ ನಾವು ಹೇಳ್ತೀವಿ, ಬೇಡ್ಕೋತೀವಿ. ನಿಮ್ಮೆಲ್ಲರಿಗೂ ಆ ತಾಯಿಯ ಆಶೀರ್ವಾದ ಇರಲಿ ಸ್ವಾಮಿ. ಸ್ವಾಮಿ ಶರಣು. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣ ಸ್ವಾಮಿ, ನೀವು ಆ ತಾಯಿಯ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಆ ಕ್ಷೇತ್ರನ ನೋಡಿಲ್ಲ, ಆದರೆ ಕೆಲವ್ರ ಬಗ್ಗೆ ಕೇಳ್ತಾ ಇದ್ದೆ. ನೀವೇ ಒಂದೊಂದು ಪದಗಳನ್ನು ಹೇಳ್ತಾ ಇದ್ರೆ ಕಣ್ಣು ಮುಚ್ಕೊಂಡು ನಾನು ಊಹಿಸ್ಕೊಳ್ತಾ ಇದ್ರೆ ಎಲ್ಲೋ ನಾವೇ ಅಲ್ಲಿ ಇದ್ದೀವೇನೋ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಅಂದರೆ ಆ ತಾಯಿ ಈ ಶಕ್ತಿ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆದರೆ ಇಲ್ಲಿ ಒಂದು ಮಾತನ್ನ ನೀವು ಹೇಳಿದ್ರಿ, ಆ 5 ದಿವಸಗಳ ಕಾಲ ಸನ್ನಿಧಾನ ತೆಗ್ದಿರುತ್ತಾ ಇಲ್ಲ ಮುಚ್ಚಿರುತ್ತಾ ಸ್ವಾಮಿ? ಇಲ್ಲ, ತೆಗ್ದಿರುತ್ತೆ ಸ್ವಾಮಿ. ಅಂದರೆ ನಮ್ಮನ್ನ ಅಲೋ ಮಾಡಲ್ಲ ಅಷ್ಟೇ. ನಿಮ್ಮನ್ನ ಅಲೋ ಮಾಡಲ್ಲ, ಲೇಡೀಸ್ ಅಲೋ ಮಾಡ್ತಾರೆ? ಲೇಡೀಸ್ ಮಾತ್ರ ಹೋಗ್ಬೋದು ಅಷ್ಟೇ ಆ ದಿನ. ಅಂದ್ರೆ ಆ ಒಂದು ಏನು ನೀವು ಹೇಳಿದ್ರಲ್ಲ, ಮಹಿಳೆಯರಿಗೆ ಆ ಒಂದು ಋತುಚಕ್ರದ ಒಂದು ಘಟನೆ ಇಲ್ಲ ಅಂದ್ರೆ ನಾವ್ ಯಾರು ಇಡ್ತಾ ಇರ್ಲಿಲ್ಲ, ಅವರು ಕೂಡ ಕ್ಷೇತ್ರಕ್ಕೆ ಹೋಗ್ಬೋದಾ ಆ ಸಮಯದಲ್ಲಿ? ಹೋಗ್ಬೋದು ಸ್ವಾಮಿ. ಆ ಸಮಯದಲ್ಲಿ ಹೋದ್ರೆ ಅವರಿಗೆ ಆ ಶಕ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ, ತಾಯಿ ಅನುಗ್ರಹ ಬೇಗ ಬೀರುತ್ತೆ. ಅಲ್ಲ, ಇಲ್ಲಿ ಒಂದು ಪ್ರಶ್ನೆ, ಯಾಕೆಂದ್ರೆ ಆ ಸಮಯದಲ್ಲಿ ಅವ್ರನ್ನ ದೇವ್ರ ಪೂಜೆ ಮಾಡಕ್ ಬಿಡಲ್ಲ, ಎಲ್ಲೂ ಯಾವುದೇ ಒಂದು ದೈವಿಕ ಕಾರ್ಯದಲ್ಲಿ ತೊಡಗಲಿಕ್ಕೆ ಅದು ನಮ್ಮ ಸಂಪ್ರದಾಯ ಬಂದಿದೆ. ಆದ್ರೆ ಈ ಕ್ಷೇತ್ರದಲ್ಲಿ ಮಾತ್ರ ಅಲ್ಲಿ ಅವ್ರಿಗೆ ಒಂದು ಅನುಮತಿ ಕೊಡ್ತಾರೆ ಇರ್ತಾರೆ. ಅದಕ್ಕೇನಾದ್ರೂ ಹೆಚ್ಚಿನ ವಿವರಣೆ ಏನಾದ್ರು ಇದೆಯಾ ಸ್ವಾಮಿ? ಈ ವಿವರಣೆ ಅಂತಂದ್ರೆ ನಾವು ಅಲ್ಲಿ ಒಬ್ಬರ ಹತ್ರ ಕೂತು ಒಬ್ಬರು ಯೋಗಿನಿ ಹತ್ರ ನಾವು ತಿಳ್ಕೊಂಡು ಇದ್ರ ಬಗ್ಗೆ ಮಾಹಿತಿ ಕೇಳಿದಾಗ ಯೋಗಿನಿ ಹೇಳಿದ್ದು ಏನಂತ ಹೇಳಿದ್ರಂದ್ರೆ, ಒಂದು ಹೆಣ್ಣು ಒಂದು ಜೀವನದಲ್ಲಿ ಯಾವುದೇ ಹಂತಕ್ಕೆ ಹೋಗ್ಬೇಕಂದ್ರೆ ಆಕೆಗೆ ಏರುಪೇರು ಆಗ್ತಾ ಹೋಗ್ತವೆ, ಫ್ಲಕ್ಚುಯೇಷನ್ಸ್, ಬೇಕು ಬೇಡ ಅನುಭವದಲ್ಲಿ ಆಕೆ ಕುತ್ಕೋಬೇಕು. ಆಕೆ ತಾಯಿ ಸತಿ ಕೂಡ ಪರಮೇಶ್ವರನ ಉಳಿಯಲಿಕ್ಕೆ ಆಕೆ ಎಷ್ಟು ಶತಕೋಟಿ ವರ್ಷಗಳ ಕಾಲ ಪರಮೇಶ್ವರ ತಪಸ್ ಮಾಡ್ದ ಸತಿದೇವಿಯು ಬೇಕು ಬೇಡ ಅನ್ನುವ ಆ ಅಂಗಳದಲ್ಲಿ ಬಂದು ನಿಂತ ಕ್ಷೇತ್ರ ಅದು. ಒಂದು ಅವತಾರದಲ್ಲಿ ಪರಮೇಶ್ವರನು ಬೇಡ ಎಂದು ಹೋದು ನಿಂತ ತಾಯಿ, ಸರ್ವಸ್ವವನ್ನು ಬೇಡ ಎಂದು ನಿಂತ ತಾಯಿ ಇನ್ನೊಂದು ಸರ್ವಸ್ವಕ್ಕೆ ಪರಮೇಶ್ವರನ ಬೇಕು ಅಂತ ನಿಂತ ಸ್ಥಳ. ಆ ಟೈಮಲ್ಲಿ ಏನಾಗತ್ತಂದ್ರೆ ಆ ಕ್ಷೇತ್ರದಲ್ಲಿ ಈ ಮೆನ್ಸ್ಟ್ರೇಷನ್ ಆಗಿರೋ ಯಾವ ಹೆಣ್ಣು ಹೋದ್ರೂ ಅವರಿಗೆ ಒಂದು ಕಡೆ ಸುಸ್ತಾಗುತ್ತೆ, ಒಂದು ಕಡೆ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ, ಒಂದು ಕಡೆ ಆಸೆ ಬರುತ್ತೆ, ಒಂದು ಕಡೆ ಕೋಪ ಬರುತ್ತೆ. ಒಂದು ತಾಯಿ ಭದ್ರಕಾಳಿಯಲ್ಲಿ ಎಷ್ಟು ನಾವು ಕಂಡಿರುವಂಥ ನಾನಾ ರೀತಿಯಾಗಿರೋ ಎಲ್ಲ ಶಕ್ತಿ ಅವತಾರಗಳುಂಟು. ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಸತಿದೇವಿ, ಚಾಮುಂಡಿ, ಭದ್ರಕಾಳಿ, ಪರಮೇಶ್ವರಿ, ಈ ಥರ ಎಷ್ಟು ರೀತಿಯ ತಾಯಿ ಅವತಾರಗಳಿದ್ದೆಯೋ ಆ ಎಲ್ಲ ಅವತಾರಗಳು ಬಂದು ಒಂದೊಂದು ಅವತಾರದಲ್ಲಿ ಒಂದಲ್ಲಿ ಶಾಂತಿ, ಕೋಪ, ವಿಕ್ರೋಪ ಎಲ್ಲ ಅಡಗಿರುವ ಆ ಶಕ್ತಿಯಲ್ಲಿ ಕೂಡ ಒಂದು ಹೆಣ್ಣಿಗೆ ಆ ಸ್ಥಳದಲ್ಲಿ ಹೋದಾಗ ಈ ಪ್ರತಿಯೊಂದು ಅವರ ಆಲೋಚನೆಗಳಲ್ಲಿ ಬರ್ತವೆ.
ಕೋಪ ಬರುತ್ತೆ, ಮಗುವಿಗೆ ಬೇಜಾರಾಗುತ್ತೆ, ಹೆಣ್ಣಿಗೆ ಟೆನ್ಷನ್ ಆಗ್ತಾರೆ, ತಲೆ ಕೆಡುತ್ತೆ, ಬೇಕು ಬೇಡ ಪ್ರತಿಯೊಂದು ಹಂತದಲ್ಲಿ ಬಂದಾಗ ನನಗೆ ಈ ದಿನದಲ್ಲಿ ನನಗೆ ಎಷ್ಟೇ ಸಮಸ್ಯೆ ಆದರೂ ಕೂಡ ತಾಯಿ, ನಾನು ನಿನ್ನನ್ನು ಒಲಿದು ಬಂದಿದ್ದೀನಿ ಅಂತ ತಾಯಿ ನಿಂತಾಗೇನೆ ಪರಮೇಶ್ವರನ ಸತತವಾಗಿ ಸತಿಯಿಂದೇನೆ ಹೋಗಿದ್ದು, ಸತಿಗೋಸ್ಕರ ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದು, ಆ ಆ ಭಾವನೆ ಏನಿದೆ, ಆ ದಾರಿ ಏನಿದೆ, ಆ ದಾರಿಯಲ್ಲೇ ನೆನೆದು ಒಂದು ಹೆಣ್ಣು ತಾಯಿ ನನಗೆ ಈ ದಿನ ಇಷ್ಟು ಸಮಸ್ಯೆ ಇದ್ರು ಏನೇ ಆಗಿದ್ರು ಕೂಡ ನಾನು ನೀನು ಮುಂದೆ ಬಂದು ನನ್ನ ಅಮ್ಮ ಅಂತ ನಾನು ಬಂದೆ ಕೂತಿದ್ದೀನಿ ತಾಯಿ ನಿನ್ನ ಹತ್ರ ಅಂತಂದಾಗ ಆ ತಾಯಿ ಆ ಹೆಣ್ಣಿಗೆ ತಿಳಿಯದಂತೆಯೇ ಅತಿ ಮುಖ್ಯವಾಗಿ ತುಂಬಾ ಶಕ್ತಿ ಕೊಡ್ತಾರೆ ಆ ಹೆಣ್ಣಿಗೆ. ಆ ಹೆಣ್ಣಿಗೆ ಆ ಶಕ್ತಿ ತುಂಬಿದಾಗ ನೀನು ನಿನ್ನ ಜೀವನದಲ್ಲಿ ಎಲ್ಲ ಕಷ್ಟ ಸುಖ ದುಃಖ ಎಲ್ಲ ಈ 4 ದಿನನೇ ಕಾಣ್ತಾ ಹೋಗ್ತೀಯಾ. ಈ 4 ದಿನದಲ್ಲಿ ನನಗೋಸ್ಕರ ನೀನು ಬಂದು ನಿಂತಿದ್ಯಾ ಅಂತಂದಾಗ ಆ ತಾಯಿ ಅನುಗ್ರಹ ಸದಾಕಾಲ ಅಲ್ಲಿ ಸೇರ್ತಾ ಹೋಗುತ್ತೆ ಸ್ವಾಮಿ. ಆಮೇಲೆ ಈ ದೇವಸ್ಥಾನದಲ್ಲಿ ಆ ಹೆಣ್ಣುಗಳಿಗೆ ಬೇರೆ ಕಡೆ ನಾವು ನಮ್ಮ ಸಂಪ್ರದಾಯದಲ್ಲಿ ಏನಂತ ಹೇಳ್ತೀವಿ, ಮಗು ಸುಸ್ತಾಗ್ಬಿಡುತ್ತೆ ಅಂತ. ಆದರೆ ಈ ಕ್ಷೇತ್ರಕ್ಕೆ ಹೋದಾಗ ಆಟೋಮೆಟಿಕಲಿ ಅವರು ಬಯಸದೇ ಇದ್ರೂ ಅವ್ರ ದೇಹದಲ್ಲಿ ಶಕ್ತಿ ತುಂಬ್ತಾ ಹೋಗುತ್ತೆ ಸ್ವಾಮಿ. ಅಲ್ಲಿ ಯಾವುದೇ ಸಣ್ಣ ಹೆಣ್ಣು ಮಗು ಕಂಡ್ರು ನಮಗೆ ಆ ಹೆಣ್ಣು ಮಗು ಬಂದು ಒಂದು ಶಕ್ತಿಶಾಲಿ ತುಂಬಿರೋ ಹೆಣ್ಣಾಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ಯಾರು ಕೂಡ ನಮಗೆ ಸ್ವಲ್ಪ ಸುಸ್ತಾಗಿರೋ ಥರ, ಟಯರ್ಡ್ ಆಗಿರೋ ಥರ, ಕುಳ್ಕೊಳ್ಳಿ ಅನ್ನೋ ಥರ ಒಂದು ಕ್ಷಣ ಕೂಡ ಒಂದು ಹೆಣ್ಣು ಅಲ್ಲಿ ಕಾಣಿಸೋದೇ ಇಲ್ಲ. ಅಂದಾಗ ಆ ಮಂದಿರದ ಆ ಒಳಗಡೆ ಒಂದು ಹೆಜ್ಜೆ ಇಟ್ಟರು ಅಂತಂದರೆ ಆ ತಾಯಿ ಆ ತಾಯಿ ಶಕ್ತಿ ಅವರ ದೇಹಕ್ಕೆ ಆವರಿಸ್ಕೊಂಡ್ಬಿಡುತ್ತೆ ಸ್ವಾಮಿ. ಅದು ನಾವು ಕಂಡು ಬಂದ ದೃಶ್ಯ, ಅರಿತು ಬಂದ ದೃಶ್ಯ. ನಾವು ನಮ್ಮ ಸ್ನೇಹಿತರಲ್ಲಿ ಹೋಗಿ ಅವರು ಅನುಭವವಾದಾಗ ಅವರು ಹಂಚಿಕೊಂಡವೆಲ್ಲ ಇಲ್ಲಿ ಈ ರೀತಿ ಆಗಿದೆ ಸ್ವಾಮಿ. ತುಂಬ ವಿಭಿನ್ನವಾಗಿರುವ ಕ್ಷೇತ್ರ. ಯಾವುದೇ ಹೆಣ್ಣಾಗಲಿ ಏನು ಸಮಸ್ಯೆ ಏನಿಲ್ಲ, ಹೆಣ್ಣುಗಳಿಗೆ ಅವರು ಆ ಥರ 5 ದಿನಗಳ ಕಾಲ ಇದಾದಾಗ ಅಲ್ಲಿ ಹೋಗಿ ಅವರು ದರ್ಶನ ಮಾಡಿದ್ರು ಕೂಡ ಅವರಿಗೆ ಆ ತಾಯಿಯ ಶಕ್ತಿ ಹೆಚ್ಚಾಗ್ಬೋದು ಸ್ವಾಮಿ, ಅನುಗ್ರಹ ಪಡಿಬೋದು ಬೇಗ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ಈ ಒಂದು ಅತ್ಯದ್ಭುತವಾದ ಆ ಒಂದು ತಾಯಿಯ ಕ್ಷೇತ್ರ, ಆ ತಾಯಿ ನಮ್ಮ ತಾಯಿ ಅಂತಾನೆ ಹೇಳಬೇಕು, ನಮ್ಮ ಅಮ್ಮ ಅಂತಾನೆ ನೀವು ಹೇಳಬೇಕು. ಆ ಅಂತ ಕ್ಷೇತ್ರದಲ್ಲಿ ಅಮ್ಮನ ಹತ್ರ ಯಾರೇ ಮಕ್ಕಳಾಗ್ಲಿ ಕೋಪ ತೋರಿಸ್ಕೊಳ್ಳೋದು ಅಮ್ಮನ ಹತ್ರನೇ, ಪ್ರೀತಿ ಪಡೆಯೋದು ಅಮ್ಮನ ಹತ್ರನೇ. ಹೌದು ಸ್ವಾಮಿ. ಜಗತ್ತಿಗೆ ಆ ಸೂರ್ಯ ಚಂದ್ರ ಹೇಗೆ ಬೆಳಕನ್ನ ಕೊಡ್ತಾರೋ ಆ ಮಗುವಿಗೆ ತನ್ನ ಜನನದಿಂದ ಅಂತ್ಯದವರೆಗೂ ತಾಯಿಯೇ ಶ್ರೇಷ್ಠ, ತಾಯಿಯ ನಂತರವೇ ಎಲ್ಲವೂ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಂತ ತಾಯಿಯ ರೂಪದಲ್ಲಿ ಆ ಶಕ್ತಿಯ ಆ ಒಂದು ಪೀಠವನ್ನು ಕಂಡಂತಹ ನಿಮಗೆ ಕೋಟಿ ಕೋಟಿ ನಮನ. ಮತ್ತೆ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಪಡಿಸಲೇಬೇಕು. ಆ ಶಬರಿಮಲೆ, ಆ ಅಯ್ಯಪ್ಪನ ವ್ರತಧಾರಿಗಳು ಅಥವಾ ಆ ಅಯ್ಯಪ್ಪನನ್ನ ಪೂಜಿಸುವವರು ಯಾರು ಸ್ತ್ರೀ ದ್ವೇಷಿಗಳಲ್ಲ ಸ್ವಾಮಿ. ಆ ಒಂದು ಸಂಪ್ರದಾಯ ಆಚಾರ ವಿಚಾರ ಇಲ್ಲಿ ಹೇಗೆ ಆ ಒಂದು 5 ದಿನಗಳು ಕೂಡ ಶಬರಿಮಲೆ ಸನ್ನಿಧಾನಕ್ಕೆ, ಕಾಮಾಖ್ಯ ಸನ್ನಿಧಾನಕ್ಕೆ ಹೋಗ್ಬೋದು ಅಂತ ಇದೆಯೋ, ಆದರೆ 10 ರಿಂದ 50 ವರ್ಷದ ಪ್ರಾಯದ ಆ ಒಂದು ತಾಯಂದಿರು ಆ ಕ್ಷೇತ್ರದ ಆ ಮಣ್ಣಿನಲ್ಲಿ ಕಾಲಿಟ್ಟರೆ ಅವರ ಆ ಒಂದು ದೈಹಿಕ ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ ಎಂಬ ಒಂದು ವೈಜ್ಞಾನಿಕ ಕಾರಣವನ್ನು ಇಟ್ಕೊಂಡು ಅವ್ರನ್ನ ಶಬರಿಮಲೆ ಕ್ಷೇತ್ರಕ್ಕೆ ಆ ಒಂದು ಅವರ ಒಂದು ಸುರಕ್ಷಿತ ಕ್ರಮಕ್ಕಾಗಿ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅವರಿಲ್ಲದೆ ನಾವಿಲ್ಲ. ಜಗತ್ತಿಗೆ ಆದಿಶಕ್ತಿ ಸ್ವರೂಪಿಣಿ ಹೇಗೆ ಜಗತ್ತನ್ನು ಸೃಷ್ಟಿಸಿದ್ಲೋ ಅದೇ ರೀತಿ ನಮಗೆಲ್ಲರಿಗೂ ಕೂಡ ನಾವು ಗಂಡಾಗಲಿ ಹೆಣ್ಣಾಗಲಿ ಯಾವುದೇ ಆಗಲಿ ತಾಯಿ ಅನ್ನೋ ಒಂದು ಪದ ಇಲ್ಲದೆ ಇದ್ದರೆ, ಈಗ ಅವರು ಹೇಳಿದ್ರು ಆ ಒಂದು ಯೋನಿ ಕ್ಷೇತ್ರ ಅಂತ, ಆ ಒಂದು ಕ್ರಿಯೆ ನಡೀಲಿಲ್ಲ ಅಂದರೆ ನಾವು ಈ ಪ್ರಪಂಚದ ಮೇಲೇ ಇರ್ತಾ ಇರಲಿಲ್ಲ. ಆದ್ದರಿಂದ ನಾವು ಯಾವುದೇ ತಾಯಂದ್ರನ್ನ ಗೌರವವಾಗಿ ಕಾಣ್ತೀವಿ. ಯಾರೋ ಅನ್ಯತಾ ಭಾವಿಸಿ ನಾವು ಒಂದು ವಿಡಿಯೋವನ್ನು ಪ್ರಸಾರ ಮಾಡಿದ ತಕ್ಷಣ ಪಂಪೆಯಲ್ಲಿ ಕುಟುಂಬ ಸಮೇತ ಬಂದಿದ್ದಾರೆ, ಇಲ್ಲಿ ಅವರಿಗೆ ಇದಾಗಬಾರ್ದು ಅಂತಂದಾಗ ನಾವು ಸ್ತ್ರೀ ದ್ವೇಷಗಳು ಅಂತ ಯಾರು ಭಾವಿಸಬಾರ್ದು. ಅಲ್ಲಿನ ಸಂಪ್ರದಾಯ ಆಚಾರ ವಿಚಾರಗಳು ಅಂತ. ಶಬರಿಮಲೆ ಯಾತ್ರೆಯನ್ನ ಗಂಡು ಮಕ್ಕಳು ಯಾತ್ರೆ ಮಾಡ್ತಾರೆ ಅಂದರೆ ಅದರ 10 ಪಟ್ಟಿನಷ್ಟು ವ್ರತವನ್ನ ಮನೆಯಲ್ಲಿರುವಂಥ ಮಹಿಳೆಯರು ಮಾಡ್ತಾರೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಅವರು ನಮಗಾಗಿ ಮಾಡ್ತಾರೆ, ನಾವು ಆ ಭಗವಂತನ ಹತ್ರ ಹೋಗೋದು ನಾವು ಇನ್ನೊಬ್ರಿಗಾಗಿ ಬೇಡ್ಕೋಬೇಕು. ಈಗ ಇವರು ಕಾಮಾಖ್ಯ ಗಂಟ ಬಂದಿದ್ದಾರೆ, ಕಾಮಾಖ್ಯ ನಂತರ ಮುಂದಿನ ಅವರ ಯಾತ್ರಾ ಅನುಭವವನ್ನು ನಾವು ಕೇಳಬೇಕು ಅಂದರೆ ಅವರಿಗೆ ಒಂದು ಅಲ್ಪ ವಿರಾಮವನ್ನು ಕೊಟ್ಟು ಮತ್ತೆ ನಾವು ಅವರನ್ನು ಮಾತಾಡಿಸ್ಬೇಕು. ಇಲ್ಲಿ ಮಾತನಾಡುವುದರಲ್ಲಿ ಒಂದು ವಿಚಾರ ನಾನು ಮುಂದಿನ ಒಂದು ಅವರ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಮಾತಾಡಬೇಕಾಗಿರೋದು, ಪ್ರಾರಂಭಿಕವಾಗಿ ಹೇಳ್ಬಿಡ್ತೀನಿ. ಭದ್ರಕಾಳಿ ಮತ್ತು ಮಣಿಮಂಟಪ ಆ ವಿಚಾರವನ್ನು ಪ್ರಸ್ತಾಪಪಡಿಸುತ್ತಾ ಅವರು ಒಂದು ಭದ್ರಕಾಳಿಯ ಆಯುಧವನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮುಂದಿನ ಒಂದು ಭಾಗದಲ್ಲಿ ಕೇಳ್ತೀವಿ. ಅಲ್ಲಿವರೆಗೂ ಶ್ರೀಯುತ ಅಂಕುಶ್ ಸ್ವಾಮಿಗಳೇ, ನಿಮ್ಮ ಎನರ್ಜಿಗೆ ಕಾರಣ ಏನು ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ನೀವು ಹೆಜ್ಜೆ ಇಡ್ತಾ ಇರೋದು ಎಂತೆಂಥ ಕ್ಷೇತ್ರ, ಆ ಕ್ಷೇತ್ರದ ಪಾಸಿಟಿವ್ ಎನರ್ಜಿ ನಿಮ್ಮೊಂದಿಗೆ ಇದೆ.
ಆ ಎನರ್ಜಿ ಎಲ್ಲರಿಗೂ ಕೂಡ ನಿಮ್ಮ ಧ್ವನಿಯಲ್ಲಿ ಎಲ್ರಿಗೂ ಹಂಚೋಣ. ಏಕೆಂದರೆ ಸುಖ ಶಾಂತಿ ನೆಮ್ಮದಿಯನ್ನು ಹಂಚಿದ್ರೆ ಅದು ಮತ್ತಷ್ಟು ಹೆಚ್ಚಾಗುತ್ತೆ. ತುಂಬ ತುಂಬ ಧನ್ಯವಾದಗಳು ಸ್ವಾಮಿ. ಸ್ವಾಮಿ ಶರಣಂ ಸ್ವಾಮಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಇದು ಆ ಬೆಂಗಳೂರಿನಿಂದ ಕೇದಾರನಾಥಕ್ಕೆ ತೆರಳಿ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೋಗಿದ್ದವರು ಈಗ ಕಾಶಿವರೆಗೂ ಪಾದಯಾತ್ರೆ ಮಾಡಿದ್ದಾರೆ. ಕಾಮಾಖ್ಯದ ಅನುಭವವನ್ನು ಇನ್ನೂ ಅವರು ಹೇಳಿದ್ರು, ಎಷ್ಟು ವರ್ಷಗಳ ಕಾಲ ಕೂಡ ಹೇಳಿದ್ರು ಅದು ಕಡಿಮೆನೇ ಅಂತ. ಆದರೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ. ಭಾರತ ದೇಶದ ಅಸ್ಸಾಂ ರಾಜ್ಯದ ಗುವಾಹಟಿ ನಗರದಲ್ಲಿದೆ ಈ ಕಾಮಾಖ್ಯ ಮಂದಿರ ಶಕ್ತಿಪೀಠ. ಈ ಶಕ್ತಿಪೀಠಕ್ಕೆ ತಮ್ಮ ಪಾದಯಾತ್ರೆಗೂ ಮುನ್ನ ಭೇಟಿ ಕೊಟ್ಟು ಆ ತಾಯಿಯ ಆಶೀರ್ವಾದವನ್ನು ಪಡೆದಂತಹ ಶ್ರೀಯುತ ಅಂಕುಶ್ ಸ್ವಾಮಿಗಳು ತಮ್ಮ ವಿವೇಚನೆಗೆ ಎಷ್ಟು ತೋರುತ್ತೋ ಅಷ್ಟು ವಿವರಣೆಯನ್ನು ನೀಡಿದ್ದಾರೆ. ಇದರಲ್ಲಿ ಯಾವುದೇ ಲೋಪದೋಷಗಳು ಅಥವಾ ವಿಚಾರಗಳು ಅಪೂರ್ಣವಾಗಿದ್ದಲ್ಲಿ ಅದನ್ನು ತಿಳಿದುಕೊಂಡವರು ಕಾಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ಒಮ್ಮೆ ಒಂದು ದೇವಾಲಯಕ್ಕೆ ಭೇಟಿ ನೀಡಿದ ತಕ್ಷಣ ಎಲ್ಲ ವಿಚಾರವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಪರಿಪಕ್ವತೆ ನಮಗೆ ಬಂದಿಲ್ಲ ಎಂಬುದನ್ನು ನಾವು ತಿಳಿಸುತ್ತಾ, ಇದರಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ಕ್ಷಮಿಸಿ, ತಿದ್ದಿ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಈ ವಿಡಿಯೋದ ಒಂದು ಚಿತ್ರೀಕರಣವನ್ನು ಮಾಡಿ ಕಳಿಸಿಕೊಟ್ಟಂತಹ ಅಂಕುಶ್ ಸ್ವಾಮಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅವರು ಆ ಒಂದು ತುಂಗಾನಾಥದಿಂದ ಶಬರಿಮಲೆಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆ ಭಗವಂತ ಶಕ್ತಿಯನ್ನು ಕೊಡಲಿ. ಈ ವಿಡಿಯೋವನ್ನು ಎಡಿಟ್ ಮಾಡಿಕೊಟ್ಟಂತಹ ಬೆಂಗಳೂರಿನ ಶ್ರೀ ಗಣೇಶ್ ಕಾಳಿದಾಸ್ ಸ್ವಾಮಿಗಳಿಗೂ ಕೂಡ ಧನ್ಯವಾದ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.